ಎಲ್ಲರಿಗೂ ನಮಸ್ಕಾರ. ಯೋಗಮಯಸ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನಕ್ಕೊಂದು ಆಸನ ಮಾಲಿಕೆಯಲ್ಲಿ ನಾವು ಇವತ್ತು ಶಶಂಕಾಸನ ಅಥವಾ ಬಾಲಾಸನವನ್ನು ಮಾಡ್ತೇವೆ. ಕುಳಿತುಕೊಂಡು ಮಾಡುವ ಯಾವುದೇ ಆಸನಕ್ಕೆ ಸಮತಲ ಸ್ಥಿತಿ ಬಂದಿರಬೇಕಾಗತ್ತೆ. ಕಾಲನ್ನು ಚಾಚಿ ಎರಡು ಪಾದ ಬೆರಳನ್ನು ತಗೊಳ್ಳೋದು, ನಿಮ್ಮ ಕಡೆ ತಗೊಳ್ಳೋದು, ಇದಕ್ಕೆ ಸಮತಲ ಸ್ಥಿತಿ ಅಂತಾರೆ. ಕುಳಿತುಕೊಂಡು ಮಾಡುವ ಯಾವುದೇ ಆಸನಕ್ಕೆ ಸಮತಲ ಸ್ಥಿತಿಯಲ್ಲಿ ಮೊದಲಿಗೆ ಬರಬೇಕಾಗತ್ತೆ. ನಿಧಾನವಾಗಿ ಶ್ವಾಸವನ್ನು ತಗೊಂಡು ಅಲ್ಲಿಂದ ಎರಡು ಕಾಲನ್ನ ಬಲಪಕ್ಕದಿಂದ ಹಿಂದುಗಡೆ ಹಾಕಿ ವಜ್ರಾಸನಕ್ಕೆ ಬರಬೇಕಾಗತ್ತೆ. ಹಿಂಬಡಿ ಮೇಲೆ ಕೂತ್ಕೊಳ್ಬೇಕಾಗತ್ತೆ. ಶ್ವಾಸ ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆ ತೊಗೊಳ್ಬೇಕು. ಶ್ವಾಸ ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ಹಸ್ತವನ್ನು ಕಪ್ ಶೇಪಲ್ಲಿ ನೆಲದ ಮೇಲೆ ಇಡಬೇಕಾಗತ್ತೆ. ಸ್ವಲ್ಪ ಬೆನ್ನನ್ನು ನೇರ ಮಾಡಿ ನಿಧಾನವಾಗಿ ಪುನಃ ಕೈ ಜಾಸ್ತಿ ಹೋಗೋದು, ತಲೆಯನ್ನು ಪೂರ್ತಿ ಕೆಳಗಡೆ ಹಸ್ತವನ್ನು ಒತ್ತಬೇಕು. ಇದಕ್ಕೆ ಶಶಂಕಾಸನ ಅಥವಾ ಬಾಲಾಸನ ಅಂತಾರೆ. ಸಹಜವಾದ ಉಸಿರಾಟ. ನಿಧಾನವಾಗಿ ಪುನಃ ಶ್ವಾಸ ತಗೊಳ್ತಾ ಎರಡು ಕೈ ಮೇಲೆ ತಗೊಳ್ತೀವಿ, ಎರಡು ಕೈಗಳನ್ನು ಕೆಳಗಡೆ ಇಳಿಸ್ತೀವಿ. ಈ ಆಸನದ ಪ್ರಯೋಜನ ಏನು ಅಂದರೆ, ಈ ಪಾದದ ಗಂಟಿನ ಭಾಗ, ಮೇಲ್ಭಾಗ ಮತ್ತು ಮೀನಖಂಡದ ಭಾಗ, ತೊಡೆಯ ಭಾಗ, ಮಂಡಿಯ ಚಿಪ್ಪುಗಳು, ಸೊಂಟದ ಭಾಗ ಇವು ಪೂರ್ತಿ ಸಡಿಲವಾಗುತ್ತೆ. ಜೊತೆಗೆ ಹೊಟ್ಟೆಯ ಬೊಜ್ಜು ಕೊಡುತ್ತೆ. ಸೈಡ್ ಹಿಪ್ಸ್ ಪಕ್ಕೆಲುಬುಗಳು ಸಡಿಲವಾಗುತ್ತೆ. ಈ ಸೊಂಟ ಸುತ್ತಲಿರೋ ಕೊಬ್ಬಿನಂಶ ಕೂಡ ಕಡಿಮೆ ಆಗುತ್ತೆ. ಭುಜದ ಭಾಗ ಸಡಿಲ ಆಗುತ್ತೆ, ಕುತ್ತಿಗೆ ಸಡಿಲ ಆಗುತ್ತೆ. ಇವಿಷ್ಟು ಈ ಆಸನದ ಮಾಡೋದ್ರಿಂದ ಉಂಟಾಗುವ ಪ್ರಯೋಜನಗಳು. ನಮಸ್ಕಾರ.